ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ ಹೋಗಿ ವಿದೇಶ ಪ್ರವಾಸಕ್ಕೆ ಶುಭಕ್ಕೆ ಹೋಗ್ತೀವಿ. ಹ್ಯಾಪಿ ಜರ್ನಿ. ನೀವು ಕರೆದಿದ್ರೆ ಸರ್? ಇಲ್ಲ, ಕರೆದಿಲ್ಲ. ಹೋಗೋ ಸಂದರ್ಭನೂ ಅಲ್ಲ ಇದು. ಯಾಕೆಂದರೆ ಬಜೆಟ್ಟು ಪೂರ್ವಭಾವಿ ನಡೀತಾ ಇದೆ. 6ನೇ ತಾರೀಕು ಬಜೆಟ್ ಮಂಡಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಈ ಸಂದರ್ಭದಲ್ಲಿ ನಾವು ಇಲ್ಲಿ ಏನಾದ್ರು ಕ್ಷೇತ್ರಕ್ಕೆ ಅನುದಾನ ಕೇಳೋದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು ಬಿಟ್ಟರೆ ವಿದೇಶ ಪ್ರವಾಸ ಹೋಗೋದು ಸೂಕ್ತ ಅಲ್ಲ. ಯಾಕೆ ಸರ್, ಯಾವ ಕಾರಣಕ್ಕೆ ಹೋಗ್ತಾ ಇದ್ದಾರೆ? ಇಲ್ಲ, ವೈಯಕ್ತಿಕ ಕಾರಣಕ್ಕೆ ಹೋಗ್ತಿದ್ದಾರೋ ಅಥವಾ ಯಾರೋ ಕಳಿಸ್ತಿದ್ದಾರೋ ಅವ್ರಿಗೆ ಸ್ವತಂತ್ರ ಇದೆ ಹೋಗೋಕ್ಕೆ. ನಾವೆಲ್ಲ ಅಬ್ಜೆಕ್ಷನ್ ಮಾಡೋಕ್ಕೆ ಬರೋಲ್ಲ. ನಾನು ವೈಯಕ್ತಿಕವಾಗಿ ನೀವು ಕೇಳಿದ್ದಕ್ಕೆ ನಾನು ಹೋಗಲ್ಲ ಈ ಸಂದರ್ಭದಲ್ಲಿ ಅಂತ ಹೇಳಿದೆ. ಅವ್ರು ಹೋಗೋಕ್ಕೆ ನಂದೇನು ಅಭ್ಯಂತರನೂ ಇಲ್ಲ. ಆಮೇಲೆ ನಾನು ಅವರಿಗೆ ಹೋಗ್ಬೇಡ್ರಿ ಅಂತ ಹೇಳೋಕ್ಕೂ ಬರೋದಿಲ್ಲ. ಅವ್ರವ್ರ ವೈಯಕ್ತಿಕ ವಿಷಯ. ಇಲ್ಲಿ ಒಂದು ಕಡೆ ಸಿದ್ದರಾಮಯ್ಯವರು ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತದೆ. ಶಕ್ತಿ ಪ್ರದರ್ಶನ ನೀವು ಹೇಳೋದು ನೋಡಿದ್ರೆ 25 ಜನ ನಮ್ಮದು ಶಕ್ತಿ 25 ಜನ ಆಗ್ತದೆ ಹಂಗಾರೆ ಶಕ್ತಿ. ಅದರಲ್ಲಿ MLC 4-5 ಜನ ಇರಬೇಕೇನೋ, 15-16 ಜನ. ಥರದ್ದು ಯಾವುದೂ ಶಕ್ತಿ ಪ್ರದರ್ಶನ ಅಲ್ಲ. ಅವರು ಯಾವ ಕಾರಣಕ್ಕೆ ಹೋಗಿರೋನೇ ರಾತ್ರಿ 8 ಗಂಟೆಗೇನೋ ಏರ್ಪೋರ್ಟಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ಬಂತು. ರಾತ್ರಿ 8 ಗಂಟೆಗೆ ಬರ್ತಾರೆ ಅಂತ. ನಿಮ್ಗೆ ಅಲ್ಲಿಗೆ ಹೋದರೆ ಕರೆಕ್ಟಾಗಿ ಸಿಗ್ತದೆ ಯಾವ ಉದ್ದೇಶಕ್ಕೆ ಹೋಗ್ತಾರೆ, ಏನಕ್ಕೆ ಹೋಗ್ತಾರೆ ಅನ್ನೋ ಮಾಹಿತಿ. ಅಲ್ಲ, ಈ ಅಧಿಕಾರ ಹಂಚಿಕೆ ವಿಚಾರದ ಬಗ್ಗೆ ಪ್ರಶ್ನಿಸಿದಾಗ ಸಿದ್ದರಾಮಯ್ಯನವರು ಯಾಕೆ ಸಿಡಿಮಿಡಿಗೊಳ್ತಾ ಇದ್ದಾರೆ ಫುಲ್ಲು? ಅವ್ರನ್ನೇ ಕೇಳಬೇಕು. ನಾನು ಈ ಹಿಂದೆ ತಮಗೆ ಹೇಳಿದ್ದೀನಿ, ಏನು 2 ವರ್ಷ ಅನ್ನೋದು ಭಾಳ 2 ವರ್ಷ ಸ್ಟಾರ್ಟ್ ಆದಾಗಿಂದ 2 ವರ್ಷ ಸ್ಟಾರ್ಟ್ ಆಯಿತು. ಅವ್ರದ್ದು 2 ವರ್ಷ ಮುಗಿದಾಗಿಂದ ಅವತ್ತಿಂದನೂ ಈ ಚರ್ಚೆ ಆಗ್ತಾ ಇರೋದ್ರಿಂದ ನಾನು ಮೊನ್ನೆ ಲಾಸ್ಟ್ ಒಂದು ಹೇಳಿಕೆ ಕೊಟ್ಟೆ. ಹೈಕಮಾಂಡ್ ಆದ್ರಾಗ್ಬೋದು, ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರಾದ್ರಾಗ್ಬೋದು, ನಾನು 2 ವರ್ಷಕ್ಕೆ ಮಾತು ಕೊಟ್ಟಿಲ್ಲ. 2 ವರ್ಷಕ್ಕೆ ಮಾತು ಕೊಟ್ಟಿಲ್ಲ. 2 ವರ್ಷದ ಯಾವುದು ಒಪ್ಪಂದನೂ ಆಗಿಲ್ಲ. ನನ್ನೊಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಈ ಪ್ರವಾಸನೂ ರದ್ದಾಗ್ತವೆ. ಈ ಮುಖ್ಯಮಂತ್ರಿ ವಿಷಯ ನೀವು ಬಂದಾಗಲೆಲ್ಲ ಕೇಳೋದು ತಪ್ತದೆ, ನಾವು ನೀವು ಮಾಧ್ಯಮದಲ್ಲಿ ಉತ್ತರ ಕೊಡೋದು ತಪ್ತದೆ. ಯಾರೊಬ್ಬರು ಉತ್ತರ ಹೇಳ್ಬಿಟ್ರೆ ದೇಶಪಾಂಡೆಯವ್ರು ಚೆನ್ನಾಗಿ ಹೇಳಿದ್ರೆ ಬಗೆಹರಿಸಬೇಕು ಹೈಕಮಾಂಡ್ ಅಂತ. ಬಗೆಹರಿಸಿದ್ರೆ ಉತ್ತಮ. ಸಿದ್ದರಾಮಯ್ಯನವರನ್ನ ಪ್ರಮಾಣ ಮಾಡಿದಾರೆ ಅಂತ ಯಾರ ಮೇಲೆ ಏನಂತ ಮಾಡಿದಾರೆ ಅಂತ ಏನಾದ್ರು ಗೊತ್ತಾ ಸರ್? ನೀವೇ ಹೇಳ್ಬೇಕು ಯಾರ ಮೇಲೆ ಅಂತ ಹೇಳಿದಿರ. ನಿಮಗೆ ಗೊತ್ತಿರೋ, ನನಗೆ ಗೊತ್ತಿಲ್ಲ ಅದು. ಹೋಗಿ ವಿದೇಶ ಪ್ರವಾಸಕ್ಕೆ ಶುಭಕ್ಕೆ ಹೋಗ್ತೀವಿ. ಹ್ಯಾಪಿ ಜರ್ನಿ. ನೀವು ಕರೆದಿದ್ರೆ ಸರ್? ಇಲ್ಲ, ಕರೆದಿಲ್ಲ. ಹೋಗೋ ಸಂದರ್ಭನೂ ಅಲ್ಲ ಇದು. ಯಾಕೆಂದರೆ ಬಜೆಟ್ಟು ಪೂರ್ವಭಾವಿ ನಡೀತಾ ಇದೆ. 6ನೇ ತಾರೀಕು ಬಜೆಟ್ ಮಂಡಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಈ ಸಂದರ್ಭದಲ್ಲಿ ನಾವು ಇಲ್ಲಿ ಏನಾದ್ರು ಕ್ಷೇತ್ರಕ್ಕೆ ಅನುದಾನ ಕೇಳೋದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು ಬಿಟ್ಟರೆ ವಿದೇಶ ಪ್ರವಾಸ ಹೋಗೋದು ಸೂಕ್ತ ಅಲ್ಲ. ಯಾಕೆ ಸರ್, ಯಾವ ಕಾರಣಕ್ಕೆ ಹೋಗ್ತಾ ಇದ್ದಾರೆ? ಇಲ್ಲ, ವೈಯಕ್ತಿಕ ಕಾರಣಕ್ಕೆ ಹೋಗ್ತಿದ್ದಾರೋ ಅಥವಾ ಯಾರೋ ಕಳಿಸ್ತಿದ್ದಾರೋ ಅವ್ರಿಗೆ ಸ್ವತಂತ್ರ ಇದೆ ಹೋಗೋಕ್ಕೆ. ನಾವೆಲ್ಲ ಅಬ್ಜೆಕ್ಷನ್ ಮಾಡೋಕ್ಕೆ ಬರೋಲ್ಲ. ನಾನು ವೈಯಕ್ತಿಕವಾಗಿ ನೀವು ಕೇಳಿದ್ದಕ್ಕೆ ನಾನು ಹೋಗಲ್ಲ ಈ ಸಂದರ್ಭದಲ್ಲಿ ಅಂತ ಹೇಳಿದೆ. ಅವ್ರು ಹೋಗೋಕ್ಕೆ ನಂದೇನು ಅಭ್ಯಂತರನೂ ಇಲ್ಲ. ಆಮೇಲೆ ನಾನು ಅವರಿಗೆ ಹೋಗ್ಬೇಡ್ರಿ ಅಂತ ಹೇಳೋಕ್ಕೂ ಬರೋದಿಲ್ಲ. ಅವ್ರವ್ರ ವೈಯಕ್ತಿಕ ವಿಷಯ. ಇಲ್ಲಿ ಒಂದು ಕಡೆ ಸಿದ್ದರಾಮಯ್ಯವರು ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತದೆ. ಶಕ್ತಿ ಪ್ರದರ್ಶನ ನೀವು ಹೇಳೋದು ನೋಡಿದ್ರೆ 25 ಜನ ನಮ್ಮದು ಶಕ್ತಿ 25 ಜನ ಆಗ್ತದೆ ಹಂಗಾರೆ ಶಕ್ತಿ. ಅದರಲ್ಲಿ MLC 4-5 ಜನ ಇರಬೇಕೇನೋ, 15-16 ಜನ. ಥರದ್ದು ಯಾವುದೂ ಶಕ್ತಿ ಪ್ರದರ್ಶನ ಅಲ್ಲ. ಅವರು ಯಾವ ಕಾರಣಕ್ಕೆ ಹೋಗಿರೋನೇ ರಾತ್ರಿ 8 ಗಂಟೆಗೇನೋ ಏರ್ಪೋರ್ಟಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ಬಂತು. ರಾತ್ರಿ 8 ಗಂಟೆಗೆ ಬರ್ತಾರೆ ಅಂತ. ನಿಮ್ಗೆ ಅಲ್ಲಿಗೆ ಹೋದರೆ ಕರೆಕ್ಟಾಗಿ ಸಿಗ್ತದೆ ಯಾವ ಉದ್ದೇಶಕ್ಕೆ ಹೋಗ್ತಾರೆ, ಏನಕ್ಕೆ ಹೋಗ್ತಾರೆ ಅನ್ನೋ ಮಾಹಿತಿ. ಅಲ್ಲ, ಈ ಅಧಿಕಾರ ಹಂಚಿಕೆ ವಿಚಾರದ ಬಗ್ಗೆ ಪ್ರಶ್ನಿಸಿದಾಗ ಸಿದ್ದರಾಮಯ್ಯನವರು ಯಾಕೆ ಸಿಡಿಮಿಡಿಗೊಳ್ತಾ ಇದ್ದಾರೆ ಫುಲ್ಲು? ಅವ್ರನ್ನೇ ಕೇಳಬೇಕು. ನಾನು ಈ ಹಿಂದೆ ತಮಗೆ ಹೇಳಿದ್ದೀನಿ, ಏನು 2 ವರ್ಷ ಅನ್ನೋದು ಭಾಳ 2 ವರ್ಷ ಸ್ಟಾರ್ಟ್ ಆದಾಗಿಂದ 2 ವರ್ಷ ಸ್ಟಾರ್ಟ್ ಆಯಿತು. ಅವ್ರದ್ದು 2 ವರ್ಷ ಮುಗಿದಾಗಿಂದ ಅವತ್ತಿಂದನೂ ಈ ಚರ್ಚೆ ಆಗ್ತಾ ಇರೋದ್ರಿಂದ ನಾನು ಮೊನ್ನೆ ಲಾಸ್ಟ್ ಒಂದು ಹೇಳಿಕೆ ಕೊಟ್ಟೆ. ಹೈಕಮಾಂಡ್ ಆದ್ರಾಗ್ಬೋದು, ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರಾದ್ರಾಗ್ಬೋದು, ನಾನು 2 ವರ್ಷಕ್ಕೆ ಮಾತು ಕೊಟ್ಟಿಲ್ಲ. 2 ವರ್ಷಕ್ಕೆ ಮಾತು ಕೊಟ್ಟಿಲ್ಲ. 2 ವರ್ಷದ ಯಾವುದು ಒಪ್ಪಂದನೂ ಆಗಿಲ್ಲ. ನನ್ನೊಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಈ ಪ್ರವಾಸನೂ ರದ್ದಾಗ್ತವೆ. ಈ ಮುಖ್ಯಮಂತ್ರಿ ವಿಷಯ ನೀವು ಬಂದಾಗಲೆಲ್ಲ ಕೇಳೋದು ತಪ್ತದೆ, ನಾವು ನೀವು ಮಾಧ್ಯಮದಲ್ಲಿ ಉತ್ತರ ಕೊಡೋದು ತಪ್ತದೆ. ಯಾರೊಬ್ಬರು ಉತ್ತರ ಹೇಳ್ಬಿಟ್ರೆ ದೇಶಪಾಂಡೆಯವ್ರು ಚೆನ್ನಾಗಿ ಹೇಳಿದ್ರೆ ಬಗೆಹರಿಸಬೇಕು ಹೈಕಮಾಂಡ್ ಅಂತ. ಬಗೆಹರಿಸಿದ್ರೆ ಉತ್ತಮ. ಸಿದ್ದರಾಮಯ್ಯನವರನ್ನ ಪ್ರಮಾಣ ಮಾಡಿದಾರೆ ಅಂತ ಯಾರ ಮೇಲೆ ಏನಂತ ಮಾಡಿದಾರೆ ಅಂತ ಏನಾದ್ರು ಗೊತ್ತಾ ಸರ್? ನೀವೇ ಹೇಳ್ಬೇಕು ಯಾರ ಮೇಲೆ ಅಂತ ಹೇಳಿದಿರ. ನಿಮಗೆ ಗೊತ್ತಿರೋ, ನನಗೆ ಗೊತ್ತಿಲ್ಲ ಅದು.